ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸರ್, ಈಗ ನಾನು ಹಿಂದೆ ಬಂದಂಥ ಸಂದರ್ಭದಲ್ಲೂ ಸಹ ಧರ್ಮಸ್ಥಳದ ವಿಚಾರ ಮಾತಾಡಿದ್ದೇನೆ. ಇವತ್ತು ಅದು ಸತ್ಯ ಆಗಿದೆ. ಇವತ್ತು ಯಾರ್ಯಾರು ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಮಾಡಿ ಆ ಧಾರ್ಮಿಕ ಕ್ಷೇತ್ರ ಹಾಳು ಮಾಡೋಕ್ಕಂಥ ಪಾಪಿಗಳ ಹೆಸರಿಗಾಗಲೇ ಪ್ರಕಟ ಆಗಿದೆ. 6 ಜನ. ಆ 6 ಜನರಿಗೆ ಏನು ಇವತ್ತು ಕಾನೂನು ನಿಮ್ದೇನಿದೆ, ಸುಮ್ಮನೆ ದುಡ್ಡಿಗೋಸ್ಕರ ಒಂದು ಧಾರ್ಮಿಕ ಕ್ಷೇತ್ರವನ್ನು ಹಾಳು ಮಾಡುವಂಥ ದುಷ್ಟಶಕ್ತಿಗಳಿಗೆ ನೀವು ಯಾವ ರೀತಿ ಕಡಿವಾಣ ಹಾಕ್ತೀರೋ ಹಾಕಲೇಬೇಕು. ಆದರೂ ಸಹ ಇವತ್ತು BJPಯವರಿಗೆ ತೃಪ್ತಿ ಇಲ್ಲ. ಅವರು ಎಡಪಂಕ್ತಿ ಬಲಪಂಕ್ತಿಯರಿದ್ದರು, ಯಾರೋ ಮುಸ್ಲಿಮ್ಸರಿದ್ದರು, ಯಾರೋ ಹಣ ಕೊಟ್ಟರು ಅನ್ನೋ ಭಾವನೆ ಅಲ್ಲೂ ಬೆಂಕಿ ಹಾಕಕ್ಕೆ ನೋಡಿದ್ರು ಅವರು. ಆದರೆ ಇವತ್ತು SITಯವರು ಒಳ್ಳೆ ನಿರ್ಧಾರ ತಗೊಂಡು ಆ ವ್ಯಕ್ತಿಗಳನ್ನು ಹಿಡಿದಾಕಿದ್ದಾರೆ. ಮುಂದಿನ ಕ್ರಮ ಏನು ತಗೊಳ್ಬೇಕು ಅವ್ರ ಮೇಲೆ, ಅವರು ಇನ್ನು ಜೀವಮಾನದಲ್ಲಿ ಜೈಲಿಂದ ಆಚೆ ಬರಬಾರ್ದು, ಆ ರೀತಿಯಾದ ಕೊಡಬೇಕು. ಸರ್, ಯಾರು ನೋಡಿ, CM ಸುತ್ತಮುತ್ತ ಇದ್ದವ್ರಿಗೆ ಏನು ಬೇರೆ ಕೆಲಸ ಇರ್ತದೆ ಅವ್ರಿಗೆ? ಇಂಥದ್ದೆಲ್ಲ ಧಾರ್ಮಿಕ ಕ್ಷೇತ್ರ ಕೈ ಹಾಕ್ಬೇಕಂತ ಹೇಳಿದ್ರು ಯಾರು? ಸುಮ್ಮನೆ ಕೊಡಿ, ದಾಖಲೆ ಕೊಡಿ. ಯಾರೋ ಸುಮ್ಮನೆ ಇವರಿಗೆ ಒಂದು ಕಿಚ್ಚು ಹತ್ತಬೇಕು, ಅಲ್ಲೊಂದು ಬೆಂಕಿ ಹಚ್ಚಬೇಕು, ಅಲ್ಲಿ ಹಿಂದೂ ಧರ್ಮವನ್ನು ತರಬೇಕು, ಅಲ್ಲೊಂದಿಷ್ಟು ರಾಜಕೀಯ ಮಾಡಬೇಕು. ಈಗಾಗಲೇ ದಕ್ಷಿಣ ಉತ್ತರ ಏನು ಇವತ್ತು ನಮ್ಮ ದಕ್ಷಿಣ ಇದು ಕರಾವಳಿ ಭಾಗದಲ್ಲಿ ಆಗಲೇ ಗೊತ್ತಿದೆ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ರಾಜಕೀಯ ಆಗಿದೆ ಅನ್ನೋ ನಿಮ್ಗೆಲ್ಲ ಗೊತ್ತಿದೆ. ಸುಮ್ಮನೆ ರಾಜಕೀಯನ ಬಿಡಬೇಕು. ಧಾರ್ಮಿಕ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಯಾರೂ ಮಾಡೋದು ಬೇಡ. ನಾವು ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇದರ ಸತ್ಯತೆ ನಾನು ಹೇಳಿದ್ದೆ ಇವಾಗ ಪಕ್ಕ ಆಗಿದೆ ಅಂತ ಅವ್ರು ಹೇಳಿದಾರಲ್ಲ. ನಾನು ಅವತ್ತು ಹೇಳಿದ್ದೆ, ಅಂಥ ಕ್ಷೇತ್ರದಲ್ಲಿ ಬಂದಿದ್ದರೆ ಗುಂಡಿಟ್ಟು ಹೊಡೀರಿ ಅಂತ ಆ ಕಾಲದಲ್ಲಿ ಹೇಳಿದ್ದೆ ನಾನು. ಇವತ್ತು SIT ತನಿಖೆ ಖುಷಿಯಾಗಿದೆ. ಯಾರ್ಯಾರು ಷಡ್ಯಂತ್ರ ಅಂತ ಭಾಳ ಜನರ ಇಡೀ ರಾಜ್ಯದ ಜನರಿಗೆ ಗೊತ್ತಿತ್ತು. ಅವರೆಲ್ಲರೂ ಸೇರಿಕೊಂಡು ಹೆಗಡೆಯವ್ರನ್ನ ಮತ್ತು ಆ ಒಂದು ಧಾರ್ಮಿಕ ಕ್ಷೇತ್ರನ ಹಾಳ್ಮೆ ಇಡಬೇಕಂತ ಏನು ಇದ್ರು ಅದು ನಡೀಲಿಲ್ಲ. ಇವತ್ತು ಒಳ್ಳೆ ಆದೇಶ ಕೊಟ್ಟಿದ್ದಾರೆ, ನಾನು ಅಭಿನಂದಿಸ್ತೀನಿ. ಇಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂದ್ದು ಸ್ವಲ್ಪ ನಮಗೆ ಭಾವನೆಗಳು ಇದೆ. ಯಾಕಂದರೆ ಸುಮಾರು 10-12 ಜನ ಇವತ್ತು ಅಲ್ಲಿ ಏನು ಮರಣ ಹೊಂದಿದ್ರು, ಕಾಲು ತುಳಿತದಲ್ಲಿ ಮರಣ ಹೊಂದಿದ್ರು. ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಇವತ್ತು ಅವರು ಏನು ಸ್ಟೇಡಿಯಂನ ಏನು ಇವತ್ತು ಆಯ್ಕೆಯಾಗಿರುವಂಥ ವೆಂಕಟೇಶ್ ಪ್ರಸಾದ್ ಮತ್ತು ಅವ್ರ ತಂಡ ಏನು ಆಯ್ಕೆಯಾಗಿ ಬಂದಿದ್ದಾರೆ, ಅಲ್ಲಿಯ ಅವರೆಲ್ಲರೂ ಇವತ್ತು ಏನು ಬೇಕು ಅಂತ ಒಂದು ಕೇಳಿದಾರಂತೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ. ರಾಜ್ಯ ಸರ್ಕಾರ ಅದು ಏನು ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಮತ್ತೊಂದು ಸ್ಟೇಡಿಯಂ ಕಟ್ಟಬೇಕಾದ್ರೆ ಭಾಳ ವರ್ಷಗಳಾಗುತ್ತೆ. ಅಲ್ಲಿವರೆಗೆ ಯಾವುದೇ ತಂಡಗಳು ಆಟ ಆಡೋಕ್ಕಾಗಲ್ಲ, ಕ್ರಿಕೆಟ್ ಆಡೋಕ್ಕಾಗಲ್ಲ, ಅಭಿಮಾನಿಗಳು ಇದ್ದೇ ಇರ್ತಾರೆ. ಆದರೆ ಸಾರ್ವಜನಿಕವಾಗಿ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ಆ ಒಂದು ಘಟನೆಯನ್ನು ಮತ್ತೆ ನೆನಪಿಡ್ಕೊಂಡು ಮುಂದುವರಿಸಬೇಕನ್ನೋ ನನ್ನದೊಂದು ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು. ಆಮೇಲೆ ಗ್ಯಾರಂಟಿ ಯೋಜನೆ ಬಗ್ಗೆ ತಾವೆಲ್ಲ ಭಾಳ ಪ್ರಕಟ ಮಾಡಿದ್ದೀರಿ. CLP ಮೀಟಿಂಗಲ್ಲಿ ಗ್ಯಾರಂಟಿ ಯೋಜನೆಯ ಉಪಯೋಗದ ಬಗ್ಗೆ ಒಳ್ಳೆ ರೀತಿಯನ್ನು ಮಾಹಿತಿಯನ್ನೇ ನಮ್ಮದಲ್ಲಿ ಸರ್ಕಾರದಿಂದ ಇರುವಂಥವ್ರು ಕೊಟ್ಟಿದ್ದಾರೆ. ಅದರಿಂದ ಸಾರ್ವಜನಿಕರಿಗೆ, ಬಡವರಿಗೆ, ಸಾಮಾನ್ಯ ವರ್ಗದವರಿಗೆ ಅನುಕೂಲ ಆಗಿದೆ, ಅದು ಒಳ್ಳೇದು ಅಂತ ಕೇಳಿದ್ದಾರೆ. ಅದರಲ್ಲಿ ಕೆಲವರು ಕೇಳಿದಂದರೆ ಭಾಳ ಶ್ರೀಮಂತರಿಗೆ ಕೊಡೋ ಇದರಲ್ಲಿ ಯಾಕೆ ಅದು ಕೊಡಬೇಕು? BJPಯವರೇ ಕೆಲವ್ರು ಹೇಳ್ತಿದ್ರು, ನಂಗೆ ಬರ್ತಾ ಈಗ ಹೇಳಿದರು, ಶ್ರೀಮಂತರಿಗೆಲ್ಲ ಯಾಕೆ ಕೊಡ್ತಾರಪ್ಪ, ತೆಗ್ದಾಕ್ರ ಮರೆಯ, ಬಡವರಿಗೆ ಕೊಡೋದು ಕೊಡ್ರಿ ಅಂದಾಗೆ ಆ ಥರ ಮಾಡಿ ಅಂತ ಸಜೆಷನ್ ಕೊಟ್ಟಿದ್ದಾರೆ. ಬಿಟ್ಟರೆ ಗ್ಯಾರಂಟಿ ಇದಾಗಬೇಕು, ನಿಲ್ಲಿಸ್ಬೇಕು ಅನ್ನೋದನ್ನ ಯಾರೂ ಮಾತೆತ್ತಿಲ್ಲ. CLP ಮೀಟಿಂಗಲ್ಲಿ ಇದು ಸುಳ್ಳು ವರದಿ ನಿಮಗೆ ಬಂದಿರುವಂಥದ್ದು. ನಾನೇ ಸ್ವತಃ ಅಲ್ಲಿದ್ದವನು. ಹಾಗಾಗಿ ಗ್ಯಾರಂಟಿ ಬಡವರ ಭಾಗ್ಯಲಕ್ಷ್ಮಿ ಆಗಿದೆ, ಖಂಡಿತ ತೆಗೆಯುವಂಥ ಪ್ರಶ್ನೆನೇ ಇಲ್ಲ. ಅದು ಬೇಕು ಅಂತ ನಾವು ಹೇಳಿದ್ದೀವಿ. ಪರಿಷ್ಕರಣೆ ಅಂದರೆ ಅದೇ ಭಾಳ ಶ್ರೀಮಂತರು, ಭಾಳ ಇವರಿದ್ದರು, ಅವರಿಗೆಲ್ಲ ಯಾಕೆ ಕೊಡ್ತೀರಿ, ಸುಮ್ಮನೆ ಬೇಡ ಅಂತ ಕೆಲವ್ರಿಗೆ ಹೇಳಿದ್ದಾರೆ. ಅದನ್ನೇನಾದ್ರು ತೆಗಿಯೋಕ್ಕಾಗಿದ್ರೆ ಅದನ್ನು ತೆಗೀರಿ, ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.